ನಮಗೆ ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಂತೂ ನಮಗೆ ಸಂಪೂರ್ಣ ಗೆಲುವಿನ ಭರವಸೆ ಇತ್ತು. ಆದರೆ ಇದು ಒಟ್ಟಾರೆ ಎಲ್ಲೇ ಏನು ತಪ್ಪಾಗಿದೆ ಅಂಥೇಳಿ ನಾವು ಖಂಡಿತವಾಗಿಯೂ ರಾಜ್ಯದ 2 ಕ್ಷೇತ್ರಗಳಲ್ಲಿ ನಮ್ಮ ಪಾರ್ಟಿ ಸ್ಪರ್ಧಿಸಿತ್ತು ಮತ್ತು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದರು. ಅವು 3 ನಾವು ಗಂಭೀರವಾಗಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಆದರೆ ಒಟ್ಟಾರೆ ಇನ್ ಜನರಲ್ ಮೇಲ್ನೋಟಕ್ಕೆ ನನಗನ್ನಿಸೋದು ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಜೊತೆಗೆ ಜನ ಹೋಗೋದು ಒಂದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಕಾರಣ ಅಂತಂದ್ರೆ ಏನಿದ್ರೂ ವ್ಯತ್ಯಾಸ ಏನಾಗಲ್ಲ. ಅದಕ್ಕೆ ಆಡಳಿತ ಪಕ್ಷದಿಂದ ಸ್ವಲ್ಪ ಏನಾದರೂ ಅನುದಾನ ಇತ್ಯಾದಿ ಫಂಡಿಂಗ್ದಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಇದು ಸಾಮಾನ್ಯವಾಗಿರುತ್ತೆ. ಇದರ ಜೊತೆಗೆ ಕಂಡು ಕೇಳರಿಯದಂಥ ರೀತಿಯಲ್ಲಿ ದುಡ್ಡು ಸರ್ಕಾರಿ ಮಷಿನರಿಗಳು ಉಪಯೋಗ ಆಗಿರೋದು ಎಲ್ಲರಿಗೂ ಕಣ್ಣಿಗೆ ಕಂಡದ್ದು. ಇದೇನು ನಾವೇನು ಆರೋಪ ಮಾಡೋದಲ್ಲಿದೆ. ಎಲ್ಲ ಒಂದೊಂದು 2 3 ಗ್ರಾಮ ಪಂಚಾಯಿತಿಗಳಿಗೆ ಶಿಗ್ಗಾಂವದಲ್ಲಿ ಒಬ್ಬ ಮಂತ್ರಿನ ಹಾಕಿದ್ರು. ಒಂದು 10-15 ಜನ ಮಂತ್ರಿನ ಇದರಲ್ಲೇ. ಹೀಗಾಗಿ ಯಾವ ರೀತಿಯಾಗಿ ಆಗಿರ್ಬೋದು ಅಂತ ಅನ್ನೋದು ಮತ್ತು ದುಡ್ಡು ಯಾವ ಪ್ರಮಾಣದಲ್ಲಿ ಹೋಯ್ತು ಅನ್ನೋದು ಎಲ್ಲರೂ ನೋಡಿದ್ದಾರೆ. ಸೊ ಇದು ಒಂದು ಪಾರ್ಟ್. ಜೊತೆಗೆ ಇದರ ಹೊರತುಪಡಿಸಿಯೂ ಜನ ತೀರ್ಮಾನ ಮಾಡಿದರೆ ಗೆಲ್ಬೋದಾಗಿತ್ತು. ಆದರೆ ಉಪಚುನಾವಣೆಯ ನಿಮಗೂ ಎಲ್ಲ ಗೊತ್ತದೆ, ನಾವು ಉಪಚುನಾವಣೆ ಹೆಚ್ಚು ಕಡಿಮೆ ಎಲ್ಲ ಗೆದ್ದಿದ್ವಿ. 2019 ಈಚೆ ಏನು ಉಪಚುನಾವಣೆ ಅದು ಎಲ್ಲ ನಾವು ಗೆದ್ದಿದ್ವಿ. ಆಮೇಲೆ ಜನರಲ್ ಎಲೆಕ್ಷನ್ದಾಗ ಸೋತ್ವಿ. ಹಾಗಾಗಿ ನಾರ್ಮಲಿ ಬೈ ಎಲೆಕ್ಷನ್ದಾಗ ಈ ಟ್ರೆಂಡ್ ಇರ್ತದೆ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ನಾವು ಇದರ ಸಂಪೂರ್ಣವಾದಂಥ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತೀವಿ. ನಾವು ಕಾಂಗ್ರೆಸ್ ಪಾರ್ಟಿ ಹಂಗೆ EVM ದೋಷ ಅಂತ ನಾವೇನು ಹೇಳ್ತಾ ಇಲ್ಲ. ಇದು ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್, ವಿ ವಿಲ್ ಇಂಟ್ರಾಸ್ಪೆಕ್ಟ್ ನಂಬರ್ 1. ಆದರೆ ಒಂದು ಸಂಗತಿ ತಿಳ್ಕೊರಿ, 1-2 ಈ ರಾಜ್ಯ ಏನಿದೆ ಬಿಟ್ಟರೆ ಇಡೀ ದೇಶದಾಗ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ. ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸ್ಟ್ರೈಕ್ ರೇಟ್ 10% 11% ಅದ. 21 ಸೀಟ್ ಅವ್ರದ್ದು. ಮಹಾರಾಷ್ಟ್ರದಾಗ ಒಬ್ಬರೂ ಸಹಿತ ಅಪೋಸಿಷನ್ ಲೀಡರ್ ಆಗಲಿಕ್ಕೂ ಅವರು ಲಾಯಕ್ ಇರಲಾರ್ದಂಥ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಜಾರ್ಖಂಡದಲ್ಲಿ ಇವರ JMM ಅವರ ಕೆಳಗಡೆ ಅವರು ಸ್ನಾನ ಮಾಡೋ ಮುಂದೆ ಅವ್ರು ಕೆಳಗೆ ಹೋಗಿ ಇವ್ರು ಕೂತರು. ನಮ್ಮಲ್ಲಿ ಒಂದು ಗಾದಿ ಮಾತದ, ಇಲ್ಲಿ ಎರ್ಕೊಳ್ಳೋರು ಬುಡಕ್ಕೆ ಡೊಗ್ಗಿದ್ರು ಅಂಥೇಳಿ ಒಂದು ಗಾದಿ ಮಾತದ. ಹಾಗಲ್ಲಿ JMMದವ್ರು ಹಿಡಿದಂಥ ಒಂದು 10 ಸೀಟ್ ಬಂದವ. 10 ಸೀಟ್. ಬೇರೆ ಕರ್ನಾಟಕದಲ್ಲಿ ನಾವು ಸೋತಿರ್ಬೋದು. ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ನಾವು ಗೆದ್ವಿ. ಈಗ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ SP ಭಾಳ ಆವಾಜಿತ್ತು. ಆದರೆ 9 ಸೀಟದಲ್ಲಿ 7 ಸೀಟ್ ನಾವು ಗೆದ್ವಿ. ಜಾರ್ಖಂಡದಲ್ಲಿಯೂ ಸಹಿತ ಹಾರ್ಡ್ಲಿ ನಮಗವ್ರಿಗೆ ಒಂದೇ ಡಿಫ್ರೆನ್ಸ್ ಅದ. JMM ಮತ್ತು ನಮಗೆ ಒಂದೇ ಈಕ್ವಲ್ ಇದ್ದೀವಿ ನಾವು. ವಿ ಆರ್ ಆಲ್ಮೋಸ್ಟ್ ಈಕ್ವಲ್ ಇನ್ ಜಾರ್ಖಂಡ್. ಸೊ ಇದು ಲೇಟೆಸ್ಟು ಟ್ರೆಂಡ್ ಇರೋದ್ರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಪರಜೀವಿ ಪಾರ್ಟಿ. ಅಂದರೆ ಮತ್ತೊಬ್ಬರ ದೇಹವನ್ನು ಹೊಕ್ಕು, ಅತೃಪ್ತ ಆತ್ಮಗಳು ಮತ್ತೊಬ್ಬರ ದೇಹವನ್ನು ಹೊಕ್ಕು ಅಂದ ಅಸ್ತಿತ್ವವನ್ನು ಕಾಯ್ಕೊಳ್ಳೋದಕ್ಕೆ ನಾವು ಏನು ಹೇಳ್ತೀವಿ ಪರಜೀವಿ ಅಂಥೇಳಿ, ಆ ಪರಜೀವಿ ಪಾರ್ಟಿಯಾಗಿ ಪರಿವರ್ತನೆ ಹೊಂದದ. ಅಲ್ಲಿ ಮತ್ತು ಇನ್ನೊಂದು ಕಾಂಗ್ರೆಸ್ಸಿಗೆ ಒಂದು ವಿಶೇಷ ಗುಣ ಅದ. ಅದೇನೆಂದರೆ ಎಲ್ಲಿ ಯಾರು ನಡ್ಕೋತಾರೋ ಅವ್ರನ್ನ ಮುಳುಗಿಸ್ತಾರೆ. ಉದಾಹರಣೆಗೆ ಉತ್ತರ ಪ್ರದೇಶದಾಗ SP ಮುಳುಗಿಸ್ಯಾರ. ಇಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆನ ಮುಳುಗಿಸಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಶಿಬು ಸೊರೇನ್ ಮಗ ಹೇಮಂತ್ ಸೊರೇನ್ ಅವರು ಮುಳುಗ್ತಿದ್ರು. ಸ್ವಲ್ಪ ಏನೋ ಅವರು ಗಟ್ಟಿಯಾಗಿ ಈಜಾಡಿ ಉಳ್ಕೊಂಡಾರ. ಕಾಂಗ್ರೆಸ್ ಪಾರ್ಟಿ ಯಾರ ಜೊತೆಗೆ ಹೋಗ್ತಾರೋ ಅವ್ರನ್ನ ಮುಳುಗಿಸ್ಲಿಕ್ಕೆ ಸಶಕ್ತವಾಗಿರುವಂಥ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಇಡೀ ದೇಶಾದ್ಯಂತ ಗಂಭೀರ. 21ನೇ ಸರ್ತಿ ಲಾಂಚ್ ಆಗಿದ್ದಂಥ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಅವ್ರದ್ದು ಲಾಂಚಿಂಗ್ ಫೇಲ್ ಆಗಿದೆ.
ಸತತವಾಗಿ ಕಾಂಗ್ರೆಸ್ ಪಾರ್ಟಿಯವರು ಅವರಲ್ಲಿ ಬಟ್ಟಂಗಿತನೂ ಭಾಳ ಲಾಂಚ್ ಮಾಡ್ತಾರೆ. ಸೋನಿಯಾ ಗಾಂಧಿ ಭಾಳ ಪ್ರಯತ್ನಪೂರ್ವಕವಾಗಿ ಹೊಸ ಇಂಜನ್ ಹಾಕಿ ವಿಮಾನಕ್ಕೆ ಲಾಂಚ್ ಮಾಡ್ತಾರೆ ಮತ್ತು ಬಂದು ತೆಳಗೆ ಬೀಳ್ತದೆ. ಅದು ಮತ್ತೊಮ್ಮೆ ರಾಹುಲ್ ಗಾಂಧಿ ಒಬ್ಬ ಫೇಲ್ಡ್ ಲೀಡರ್ ಅನ್ನೋದು ಸಿದ್ಧಗೊಂಡಿದೆ.